ಥಿಂಕ್ ನೀವು ಅಸೋಸಿಯೇಷನ್ ಪ್ರೆಸಿಡೆಂಟ್ ಬೇರೆ ಅಲ್ಲ. ಹೌದು. ಸೊ ಪ್ರೆಸಿಡೆಂಟ್ ಆಗಿ ನಿಮ್ಮ ಪಾತ್ರ ಹೇಗಿರುತ್ತೆ? ಐ ಥಿಂಕ್ 2000 ಈಗ ಇನ್ನು 3 ವರ್ಷ ಇದೆ ಅನ್ಸತ್ತಾ? ಅಲ್ಲ, ಈ 3ನೇ ವರ್ಷ ನಾನು ಬೆಂಗಳೂರು ಜ್ಯುವೆಲರಿ ಪ್ರೆಸಿಡೆಂಟ್ ಆಯ್ಕೆ ಆಗಿದ್ದೀನಿ. 3ನೇ ವರ್ಷ ಇದು ಕಂಟಿನ್ಯೂಸು. ಸೊ ಇದು ವರ್ಷನೂ ವರ್ಷ ಚೇಂಜ್ ಆಗುತ್ತೆ. ಓಕೆ. 2,000 ಮೆಂಬರ್ ಇದ್ದಾರೆ ನಮ್ಮ ಅಸೋಸಿಯೇಷನಲ್ಲಿ. ವಾವ್. ಮತ್ತು ನಾನು ಆಲ್ ಓವರ್ ಇಂಡಿಯಾ ಜ್ಯುವೆಲರಿ ಡಿವಿಷನ್ಗೆ ಪ್ರೆಸಿಡೆಂಟ್ ಆಗಿದ್ದೀನಿ. ಇಂಡಿಯಾ ಬುಲಿಯನ್ ಆ್ಯಂಡ್ ಜ್ಯುವೆಲರ್ಸ್ ಅಸೋಸಿಯೇಷನು ನಮ್ಮ ಇಂಡಿಯಾದು ಹಳೆಯ ಅಸೋಸಿಯೇಷನ್ 107 ಇಯರ್ಸ್ ಓಲ್ಡ್ ಅಸೋಸಿಯೇಷನ್. ಅದಕ್ಕೆ ನಾನು ಅಧ್ಯಕ್ಷ ಆಗಿದ್ದೀನಿ. ಇದು ನಮ್ಮ ಬೆಂಗಳೂರು ಜ್ಯುವೆಲರ್ಸ್ ಅಸೋಸಿಯೇಷನ್ 85 ವರ್ಷ ಹಳೆಯದು. ಹೆಂಗಿದೆ ನಿಮ್ಮ ಸಂಬಂಧ ಎಲ್ಲ ಜ್ಯುವೆಲರ್ಸ್ ಮಧ್ಯ? ಬಹಳ ಚೆನ್ನಾಗಿದೆ. ನಿಮ್ದೆಲ್ಲ ಮೀಟಿಂಗ್ಸ್ ನಡೆಯುತ್ತಾ? ಬಹಳ meeting ಜ್ಯುವೆಲರಿ ಗೋಲ್ಡ್ ಜ್ಯುವೆಲರಿ ಫೆಸ್ಟ್ ಎಲ್ಲ ಮಾಡ್ತೀರಲ್ಲ? ಹೌದು, ನಾವೊಂದು ಬ್ಯಾಂಗ್ಳೂರು ಗೋಲ್ಡ್ ಫೆಸ್ಟಿವಲ್ ಅಂತ ಮಾಡ್ತೀವಿ. ರಮೇಶ್ ಅರವಿಂದ್ ಅವರು ಹೌದು, ಲಾಸ್ಟ್ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದರು. ರಚಿತಾ ರಾಮ್ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಇದ್ದರು. ಈ ವರ್ಷ ನಾವು ಮಾಡೋಕ್ಕಾಗಿಲ್ಲ. ಅಕ್ಷಯ ತೃತೀಯ ಸ್ಪೆಷಲ್ ಮಾಡ್ತೀವಿ ಈ ಸತಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಈ ಫೆಸ್ಟಿವಲ್ ಎಲ್ಲ ಮಾಡೋದು ಏನಕ್ಕೆ ಚೇತನ್ಜಿ? ಪ್ರಮೋಷನ್ ಮಾಡಬೇಕಲ್ಲ ರಶ್ಮಿ ಅವರೇ. ನೋಡಿ, ಇವಾಗ ನಾನು ಹೇಳೋದು, ಮನೇಲಿ ಮದುವೆ ಆದರೆ ಎಲ್ಲ ಸಂಬಂಧಗಳೆಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಆ ಥರ ನಮಗೂ ಒಂದು ಮನೆ ಮದುವೆ ಬೇಕಲ್ಲ. ಆ ಮನೆ ಮದುವೆ ಮಾಡಿಕೊಂಡು ನಾವು ಜ್ಯುವೆಲರಿ ಬಗ್ಗೆ ಎಲ್ಲರಿಗೂ ಹೇಳ್ತೀವಿ, ಎಲ್ಲರೂ ಮಾತಾಡ್ತೀವಿ. ಅದು ಯಾವುದಕ್ಕಂದ್ರೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಮ ಸೇವಿಂಗಲ್ಲಿ 30% ನೀವು ಜ್ಯುವೆಲರಿಯಲ್ಲಿ ಹಾಕಲೇಬೇಕು. ಎಸ್, ದಿಸ್ ಇಸ್ ಫಾರ್ ಲೆಟ್ಸ್ ಈಗ ಒಂದು ಹೆಣ್ಣು ಇವಾಗಷ್ಟೇ ಕೆಲಸ ಮಾಡ್ತಾ ಇದ್ದಾಳೆ, 23-24 ಇಯರ್ ಓಲ್ಡ್. ಓಕೆ. ಹೌದು. ಸೊ ಇವಾಗಿಂದಲೇ ಸೇಯಿಂಗ್ ನೀವೇನೇ ಇನ್ವೆಸ್ಟ್ ಮಾಡಿದ್ರು, ಯುವರ್ ಬಿಟ್ಕಾಯಿನು, ನಿಮ್ಮ ಮ್ಯೂಚುವಲ್ ಫಂಡ್ಸು ಎಲ್ಲದ್ರ ಜೊತೆಗೆ ಡೈವರ್ಸಿಫೈ ಮಾಡಿ, ಬಟ್ 30% ಯು ಸೇಯಿಂಗ್ ಪುಟ್ ಇನ್ ಗೋಲ್ಡ್, ಅಥವಾ ಔಟ್ ಆಫ್ 30% ಯು ಸೇಯಿಂಗ್ ಇಲ್ಲ, 30% ನಿಮ್ಮ ಪ್ರಾಫಿಟ್ ಇಲ್ಲ ನಮ್ಮ ಇನ್ಕಮಲ್ಲಿ ಏನು ಸೇವಿಂಗ್ ಇದೆ 30% ಫಿಸಿಕಲ್ ಗೋಲ್ಡಲ್ಲಿ ಹೇಳ್ತಾ ಇದ್ದೀನಿ. ಅದು ನಾನು ನಿಮಗೆ ETF ಅಲ್ಲೂ ಹೇಳ್ತಾ ಇಲ್ಲ. ನಾನು ನಿಮಗೆ ETF ಸೆಬಿ ಅಪ್ರೂವ್ಡ್ ಆಗಿದೆ, ನೀವು ಹಾಕ್ಬೋದು. ಅದರಲ್ಲಿ ಪ್ಯೂರ್ ಇನ್ವೆಸ್ಟ್ಮೆಂಟು ಬೇರೆ ಪ್ರಶ್ನೆ. ಬಟ್ ನಾನು ಯಾಕೆ ಫಿಸಿಕಲ್ ಹಾಕಕ್ಕೆ ಹೇಳ್ತೀನಿ, ಅದಕ್ಕೆ 2 ಮುಖ್ಯವಾದ ಕಾರಣ ಅರ್ಥ ಮಾಡ್ಕೋಬೇಕು. ETF ಏನು ಕತ್ತಲ್ಲಿ ನೀವು ಹಾಕ್ಕೊಂಡು ಓಡಾಡೋಕ್ಕಾಗಲ್ಲ, ಫಸ್ಟ್ ಪ್ರಶ್ನೆ. ಸೊ ಅಂದರೆ ಈ ETF ಬೇಸಿಕ್ಲಿ ಈಸ್ ಆಲ್ಸೋ ಗೋಲ್ಡ್ ಬಾಂಡ್ಸು ಇದೆಲ್ಲ ಇರುತ್ತಲ್ಲ? ಹೌದು, ಒಂಥರ ನೀವು ಹೇಗೆ ಮ್ಯೂಚುವಲ್ ಫಂಡ್ಸಲ್ಲಿ ಹಾಕ್ತೀರಾ ಆ ಥರನೂ ಒಂಥರ ನೀವು ಬಾಂಡ್ ನಿಮಗೆ ಸೆಬಿ ಅಪ್ರೂವ್ಡ್ ಆಗಿದೆ. ETF ಅದು ಪ್ಯೂರ್ ಇನ್ವೆಸ್ಟ್ಮೆಂಟಿಗೆ ಅದಾಗಿದೆ. ಬಟ್ ನಾನು ಅದು ಜಾಸ್ತಿ ಪ್ರೋತ್ಸಾಹ ಮಾಡಲ್ಲದಕ್ಕೆ ಕಾರಣ ಏನಿದೆ ಅಂದರೆ, ಓಕೆ, ಭಾಳ ಜನ ಸೆಕ್ಯೂರಿಟಿ ಇಲ್ಲ ಮನೇಲಿ ಇಡೋಕ್ಕಾಗಲ್ಲ, ಆ ಪ್ರಶ್ನೆಗಳಲ್ಲಿ ಜನ ETF-ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇಲ್ಲ ನಾವು ಹೊರಗಡೆ ಇದ್ದೀವಿ, ನಾವು ಎಲ್ಲಿ ಚಿನ್ನ ಇಡೋದು ಅಂತ ಜನಗಳಿಗೆ ಮಾಹಿತಿ ಇರುತ್ತೆ, ಏನು ಮಾಡೋದಂತ. ನಾನು ಯಾಕೆ ETF ಬೇಡ ಅಂತ ಹೇಳ್ತೀನಿ, ಅದಕ್ಕೆ 2 ಮುಖ್ಯವಾದ ಕಾರಣ ಏನಂದರೆ, ಒಂದು ನಾನು ನಿಮ್ಗೆ ಹೇಳಿದೆ, ನಾವೇನು ಅಲ್ಲೂ ಕತ್ತಲ್ಲಿ ಆ ಸರ್ಟಿಫಿಕೇಟ್ ಹಾಕ್ಕೊಂಡು ಓಡಾಡೋಕ್ಕಾಗಲ್ಲ. 2ನೇದು 10% ಇಲ್ಲ 8% 12% ನೀವು ಮೇಕಿಂಗ್ ಚಾರ್ಜ್ ಕೊಟ್ಕೊಂಡು ವರ್ಷ ಎಲ್ಲ ನೀವು ಎಂಜಾಯ್ ಮಾಡಿಬಿಟ್ಟು ಆ ಚಿನ್ನ ನೆಕ್ಸ್ಟ್ ವರ್ಷ ನೀವು ಹೋದರೆ ಆಲ್ರೆಡಿ 25-30% ಮಿನಿಮಮ್ ಜಾಸ್ತಿ ಆಗಿದೆ. 10% ಹೋಗೋದ್ರು ಈ 15% ಉಳಿತಾ ಇದೆ. ಎಂಜಾಯ್ ಮಾಡ್ಕೋಬೋದು, ಹಾಕೋಬೋದು, ಮತ್ತು ವರ್ಷ ಆದಮೇಲೆ ಒಂದು 15% ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ. ಅಂದರೆ ಇದಕ್ಕಿಂತ ಒಳ್ಳೇದು ಯಾವುದು ಅಂತ ನಾನು ಹೇಳ್ತೀನಿ. ಅದರಲ್ಲೂ ನಾನು ಹೇಳ್ತೀನಿ, ದಯವಿಟ್ಟು ಗೋಲ್ಡ್ ಬುಲಿಯನು ಕಾಯಿನ್ಸಲ್ಲೂ ಇನ್ವೆಸ್ಟ್ ಮಾಡಬೇಡಿ. ಏನು ನೀವು ಗೋಲ್ಡ್ ಬುಲಿಯನ್ಸು ನೀವು ಕಾಯಿನ್ಸು ಇನ್ವೆಸ್ಟ್ ಮಾಡಿದ್ರೆ ಅಂದರೆ ಬಾರ್ಸು ಈಗ ಕೆಲವು ಜನ ಹೇಳ್ತಾರೆ, ನಾವು ಈ ಅಕ್ಷಯ ತೃತೀಯಕ್ಕೆ ಕಾಯಿನ್ಸ್ ತೊಗೊಂಡಿದ್ದೀವಿ ಒಳ್ಳೇದಾಗುತ್ತೆ, ಇಲ್ಲ ನಾವು ಯಾವುದೋ ಒಂದು ಬುಲಿಯನ್ ಬಿಸ್ಕೆಟ್ ತೊಗೊಬಿಟ್ಟಿದ್ದೀವಿ. ಅದೆಲ್ಲ ನನ್ನ ಪ್ರಕಾರ ಯಾವಾಗ ನಿಮ್ಗೆ ಆಪರ್ಚುನಿಟಿ ಇದೆ ಜ್ಯುವೆಲ್ಲರಿ ಬೈ ಮಾಡಿಕೊಂಡು ಮೇಕಿಂಗ್ ಚಾರ್ಜ್ ಕೊಟ್ಟು ನೀವು ಅದು ಯೂಸ್ ಮಾಡಿ ಒಂದು ವರ್ಷ ಎಂಜಾಯ್ ಮಾಡ್ಬೋದು. ನೀವು ಕಾಯಿನ್ಗೂ ಒಂದು $1 ಮಾಡಿಕೊಂಡು ನೇತಾಡ್ಕೊಂಡು ಕತ್ತಲ್ಲಿ ಹಾಕೋಕ್ಕಾಗಲ್ಲ. ಸೊ ಕಾಯಿನು ಬುಲಿಯನು ಅದು ಇರೋದು ಆ್ಯಕ್ಚುಲಿ ಯಾವುದಕ್ಕಂದರೆ, ಈ ನಮ್ಮ ಮ್ಯಾನುಫ್ಯಾಕ್ಚರರ್ಗೆ ಬುಲಿಯನ್ ಬರುತ್ತೆ ನಾವು ಜ್ಯುವೆಲರಿ ಮಾಡೋಕ್ಕೆ. ಕಾಯಿನ್ಸು ಗಿಫ್ಟಿಂಗ್ ಪರ್ಪಸ್ ಇದೆ, ಗಿಫ್ಟಿಂಗ್ ಮಾಡ್ಬೋದು. ಈ ನಾನು ಹೇಳೋದು ಆ ಕಾಯಿನ್ಗಳು ಗಿಫ್ಟ್ ಮಾಡೋಕ್ಕಿಂತ ನಿಮ್ಗೆ ಇವಾಗ ಆ ಗಿಫ್ಟಿಂಗ್ 2 ಗ್ರಾಮಲ್ಲಿ ಒಂದು ವಾಲೆ ಸಿಗುತ್ತೆ, ಅದೇ 2 ಗ್ರಾಮಲ್ಲಿ ಒಂದು ಒಳ್ಳೆ ಡೈಮಂಡ್ ವಾಲೆ ಸಿಗುತ್ತೆ 20-30-40 ಸಾವಿರದಲ್ಲಿ.